ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಬಿಹಾರ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಅದರ ಮಿತ್ರ ಪಕ್ಷ ಜೆಡಿಯು ಪ್ರಚಂಡ ಗೆಲುವನ್ನು ಸಾಧಿಸಿದೆ. ಇದಕ್ಕೆ ವೋಟ್ ಚೋರಿಯೇ ಕಾರಣ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಈ ಬೆನ್ನಲ್ಲೇ ಬಿಜೆಪಿ ಕಣ್ಣು ಮತ್ತೊಂದು ದೊಡ್ಡ ರಾಜ್ಯದ ಮೇಲೆ ಕೇಂದ್ರೀಕರಿಸಿದೆಯಾ ಅನ್ನುವಂತಹ ಅನುಮಾನ ಕೂಡ ಶುರುವಾಗಿದೆ. ಹಾಗಾದ್ರೆ ಈ ಬಾರಿ ಬಿಜೆಪಿ ದೃಷ್ಟಿ ಯಾವ ರಾಜ್ಯದ ಮೇಲೆ? ಅದನ್ನು ನೆರವೇರಿಸಿಕೊಳ್ಳೋದಕ್ಕೆ ಬಿಜೆಪಿಯ ಯೋಜನೆಗಳು ಏನು? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ದೇಶದಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಶೀಲನೆ ಭಾರಿ ಸದ್ದು ಮಾಡ್ತಾ ಇದೆ. ಇದಕ್ಕೆ ದೇಶದ ಆಡಳಿತಾರೂಢ ಬಿಜೆಪಿ ವಿರುದ್ಧ ಪ್ರತಿಪಕ್ಷಗಳು ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾವೆ. ಬಿಜೆಪಿ ನೇರವಾಗಿ ಚುನಾವಣೆ ಗೆಲ್ಲೋದಕ್ಕಾಗದೆ SIR ನೆಪದಲ್ಲಿ ಚುನಾವಣೆ ಗೆಲ್ಲೋದಕ್ಕೆ ಷಡ್ಯಂತ್ರ ರೂಪಿಸಿದೆ ಅಂತ ಕಾಂಗ್ರೆಸ್ ಸೇರಿದಂತೆ ವಿವಿಧ ಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾವೆ. ಇದು ಅಡ್ಡದಾರಿಯಲ್ಲಿ ಚುನಾವಣೆ ಗೆಲ್ಲೋದಕ್ಕೆ ಬಿಜೆಪಿ ಮಾಡಿರುವ ಕುತಂತ್ರ ಅಂತ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳು ಆರೋಪ ಮಾಡುತ್ತಿದ್ದಾವೆ. ಈ ಬೆನ್ನಲ್ಲೇ ವಿರೋಧ ಪಕ್ಷಗಳ ವಿರೋಧದ ಹೊರತಾಗಿಯೂ ಕೂಡ ಬಿಹಾರ ಬೆನ್ನಲ್ಲೇ ಪಶ್ಚಿಮ ಬಂಗಾಳದಲ್ಲೂ ಕೂಡ SIR ನಡೆಸೋದಕ್ಕೆ ಚುನಾವಣೆ ಆಯೋಗ ಮುಂದಾಗಿದೆ. ಸುಮಾರು 10 ಕೋಟಿಯಷ್ಟು ಜನಸಂಖ್ಯೆ ಹೊಂದಿರುವಂತಹ ಪಶ್ಚಿಮ ಬಂಗಾಳದಲ್ಲಿ ತನ್ನ ಪಾರುಪತ್ಯವನ್ನು ಸಾಧಿಸೋದಕ್ಕೆ ಬಿಜೆಪಿ ರಣತಂತ್ರವನ್ನು ರೂಪಿಸ್ತಾ ಇದೆ. ಇನ್ನು ಬಿಹಾರ ಬೆನ್ನಲ್ಲೇ ಬಿಜೆಪಿ ದೃಷ್ಟಿ ಪಶ್ಚಿಮ ಬಂಗಾಳದ ಮೇಲೆ ಕೇಂದ್ರೀಕರಿಸಿದೆ ಅನ್ನೋದಕ್ಕೆ ಈಗ ಪುಷ್ಟಿ ಬಂದಿದೆ. ಪಶ್ಚಿಮ ಬಂಗಾಳದಲ್ಲಿ ಮುಂದಿನ ವರ್ಷ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ SIR ನಡೆಸೋದಕ್ಕೆ ಚುನಾವಣೆ ಆಯೋಗ ಸಿದ್ಧಗೊಂಡಿದೆ. ಹೀಗೆ SIRನಲ್ಲಿ 1 ಲಕ್ಷ 2 ಲಕ್ಷ ಅಲ್ಲ, ಬರೋಬ್ಬರಿ 58 ಲಕ್ಷ ಅಕ್ರಮ ಮತದಾರರನ್ನ ತೊಲಗಿಸಲು ಚುನಾವಣೆ ಆಯೋಗ ಚಿಂತನೆ ನಡೆಸಿದೆ. ಹಾಗಾದ್ರೆ ಯಾರೆಲ್ಲ ಮತದಾನದ ಹಕ್ಕನ್ನು ಕಳೆದುಕೊಳ್ತಾರೆ ಅನ್ನೋದನ್ನ ನೋಡೋದಾದ್ರೆ, ಮತದಾರರು ಕ್ಷೇತ್ರ ತೊರೆದು ಬೇರೆ ಕ್ಷೇತ್ರಗಳಲ್ಲಿ ವಾಸವಾಗಿರುವಂಥವರು, ಸಂಪರ್ಕಕ್ಕೆ ಸಿಗದವರು, ಇವೆಲ್ಲರನ್ನೂ ಕೂಡ ಸೇರ್ಕೊಂಡಂತೆ ಇತರರನ್ನು ಕೂಡ ವೋಟರ್ ಲಿಸ್ಟ್ನಿಂದ ಡಿಲೀಟ್ ಮಾಡುವ ಚುನಾವಣಾ ಆಯೋಗ ನಿರ್ಧಾರ ಮಾಡಿರುವುದು. ಈಗಾಗಲೇ SIR ನಡೆಸೋದಕ್ಕೆ ಬಂಗಾಳದಾದ್ಯಂತ ಸುಮಾರು 90,000ಕ್ಕೂ ಅಧಿಕ ಬೂತ್ ಮಟ್ಟದ ಚುನಾವಣಾ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಅವರು ಈಗಾಗಲೇ ಕೂಡ ಸಮೀಕ್ಷೆಯನ್ನು ಆರಂಭ ಮಾಡಿದ್ದಾರೆ. ನವೆಂಬರ್ 4ರಿಂದ ಸಮೀಕ್ಷೆ ಆರಂಭ ಆಗಿದೆ. ಇದಕ್ಕಾಗಿ ಮೊದಲ ತಿಂಗಳು ಮಾತ್ರ ಗಡುವನ್ನು ನೀಡಲಾಗಿತ್ತು. ಬಳಿಕ ವಾರ ವಿಸ್ತರಿಸಲಾಗಿತ್ತು. ಆ ನಂತರ ಮತ್ತೊಮ್ಮೆ 3 ದಿನಗಳ ಹೆಚ್ಚುವರಿ ಗಡುವನ್ನು ನೀಡಲಾಗಿದೆ. ಈ ಮೂಲಕ ಡಿಸೆಂಬರ್ 16ಕ್ಕೆ SIR ಮುಕ್ತಾಯ ಆಗ್ತಾ ಇದೆ. ಕ್ರಮೇಣ ಮತದಾರರ ಬದಲಾವಣೆ, ಹೊಸ ಸೇರ್ಪಡೆ, ಆಕ್ಷೇಪಣೆ ಸಲ್ಲಿಸೋದಕ್ಕೆ ಡಿಸೆಂಬರ್ 16ರಿಂದ 17ರವರೆಗೆ ಸಮಯಾವಕಾಶವನ್ನು ಕೂಡ ನೀಡಲಾಗುವುದು ಅಂತ ಚುನಾವಣಾ ಅಧಿಕಾರಿಗಳು ತಿಳಿಸಿದ್ದಾರೆ. ಇದಾದ ಮೇಲೆ ಫೆಬ್ರವರಿ 2026ರ ಮತದಾರರ ಪರಿಷ್ಕೃತ ಪಟ್ಟಿಯನ್ನ ಬಿಡುಗಡೆಗೊಳಿಸಲಾಗುವುದು ಅಂತ ಚುನಾವಣಾ ಆಯೋಗದ ಅಧಿಕಾರಿಗಳು ತಿಳಿಸಿದ್ದಾರೆ. ಇದೇ ವೇಳೆ ಚುನಾವಣಾ ಆಯೋಗವು ಇನ್ನೂ ಹಲವು ರಾಜ್ಯಗಳಲ್ಲಿ ಮತದಾರರ ಪಟ್ಟಿಯನ್ನ ವಿಶೇಷ ತೀವ್ರ ಪರಿಶೀಲನೆ ನಡೆಸುವುದಕ್ಕೆ ಯೋಜನೆಯನ್ನು ರೂಪಿಸಿದೆ. ಇದಕ್ಕೆ ಬಿಜೆಪಿಯ ವಿರೋಧ ಪಕ್ಷಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತಾ ಬಂದಿವೆ. ಇದೀಗ ಬಿಹಾರ ಬೆನ್ನಲ್ಲೇ ಪಶ್ಚಿಮ ಬಂಗಾಳದ ಮೇಲೂ ಕೂಡ ಬಿಜೆಪಿ ಕಣ್ಣಿಟ್ಟಿದೆ. SIR ನೆಪದಲ್ಲಿ ಆ ರಾಜ್ಯದ ಮೇಲೆ ಪಾರುಪತ್ಯವನ್ನು ಸಾಧಿಸೋದಕ್ಕೆ ಮುಂದಾಗಿದೆ ಅಂತ ಪ್ರತಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾರೆ. ಆದರೆ ಇದು ನಿಜವಾಗುತ್ತಾ? ಇದು ಸದ್ಯದ ಕುತೂಹಲ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.